ಎಲ್ಲ SLC ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಸ್ವಾಗತ. ನೀವು ತುಂಬ ಜನ ಬಂದ್ಬಿಟ್ಟು ಕಮೆಂಟ್ ಮಾಡಿ ಕೇಳ್ತಾ ಇದ್ರಿ, ಇಲ್ಲಿ ಒಂದು ಮೇ 8ಕ್ಕೆ ರಿಸಲ್ಟ್ ಬರ್ತದೆ ಅಂತ ಹೇಳಿದ್ದಾರೆ. ಸೊ ಇದನ್ನು ನಿಜಾನಾ? ಫಿಕ್ಸು ಮೇ 8ಕ್ಕೆ ಬರ್ತದಾ? ಸೊ ಇದ್ರ ಬಗ್ಗೆ ತುಂಬ ಡೌಟ್ ಆದರೆ ನಮ್ಮಲ್ಲಿವೆ. ಇದ್ರ ಬಗ್ಗೆ ಕಂಪ್ಲೀಟ್ ಕ್ಲಾರಿಫಿಕೇಶನ್ ಕೊಡ್ತೀನಿ. ಸೊ ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಯಾಕಂದರೆ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಏನು ಮಾಡ್ತಿದ್ದಾರೆ ಅಂದರೆ ವಿಡಿಯೋನ ಸ್ಟಾರ್ಟಿಂದ ಎಂಡ್ವರೆಗೆ ಯಾರು ನೋಡ್ತಾ ಇಲ್ಲ. ಇದರಿಂದ ನಿಮಗೆ ಮಾಹಿತಿ ಆದರೆ ಅರ್ಥ ಆಗೋಲ್ಲ. ಸೊ ತಪ್ಪದೆ ಸ್ಟಾರ್ಟಿಂದ ಎಂಡ್ವರೆಗೆ ನೋಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ಯಾರು ಕೂಡ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಎಜುಕೇಷನ್ ಮಾಡಬೇಕಂದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಇಲ್ಲಿ ತುಂಬ ಜನ ಬಂದ್ಬಿಟ್ಟು ಭಯ ಆದರೆ ಪಡ್ತಿದ್ದೀರಾ. ಸೊ ನಿಮ್ಮ ರಿಸಲ್ಟ್ಗೆ ಭಯ ಆದರೆ ಪಡ್ತಿದ್ದೀರಾ ನೋಡಿ. ಯಾವುದೇ ರೀತಿಯ ರಿಸಲ್ಟ್ಗೆ ಭಯ ಆದರೆ ಪಡೋಕೆ ಹೋಗಬೇಡಿ. ತುಂಬ ಜನ ವಿದ್ಯಾರ್ಥಿಗಳು ಬಂದ್ಬಿಟ್ಟು ಕಮೆಂಟ್ ಮಾಡಿದರೆ ಹೇಳ್ತಾಯಿದ್ರು, ನಮಗೆ ತುಂಬ ಭಯ ಆಗ್ತಿದೆ, ಸೊ ನಮಗೆ ಹಾರ್ಟ್ ಅಟ್ಯಾಕ್ ಆಯಿತು, ಸೊ ಈ ರೀತಿಯಾಗಿದ್ರೆ ಕಮೆಂಟ್ ಆದರೆ ಮಾಡ್ತಾಯಿದ್ದೀರಾ. ಸೊ ಯಾರು ಕೂಡ ಭಯ ಪಡೋಕೆ ಹೋಗಬೇಡಿ. ಯಾಕಂದರೆ ನೀವು ಎಕ್ಸ್ಪೆಕ್ಟೆಡ್ ಮಾಡಿದ ರಿಸಲ್ಟ್ಗಿಂತ ಜಾಸ್ತಿ ಬರ್ತೈತೆ ಹೊರತು ಕಡಿಮೆ ಮಾತ್ರ ಬರೋದಿಲ್ಲ. ನೀವೇ ಅನ್ಕೋತೀರಾ, ಸೊ ನನ್ನ ರಿಸಲ್ಟು ಕಡಿಮೆ ಎಕ್ಸ್ಪೆಕ್ಟ್ ಮಾಡಿದೆ, ಜಾಸ್ತಿ ಬಂದತಾ, ಸೊ ಈ ರೀತಿ ಸೊ ಹೆಚ್ಚು ಬರ್ತದೆ ರಿಸಲ್ಟ್. ಯಾರು ಕೂಡ ಭಯ ಪಡಬೇಡಿ. ಸೊ ಇದು ನಾರ್ಮಲ್ ಎಕ್ಸಾಮ್ ಇರ್ತದೆ. ನೀವು ಬೋರ್ಡ್ ಎಕ್ಸಾಮ್ ಅಂದರೆ ಆ ರೀತಿ ಈ ರೀತಿ ಅಂತ ಅಂದ್ಕೊಳ್ತೀರಾ. ಸೊ ಒಳ್ಳೆಯ ಅಂಕಗಳು ಬರ್ತಾ ಇರ್ತವೆ. ಸೊ ತಪ್ಪದೆ ವಿದ್ಯಾರ್ಥಿಗಳು ಖುಷಿಯಾಗಿರಿ. ಯಾಕಂದರೆ ನಿಮ್ಮ ರಿಸಲ್ಟು ಇಂದೆಲ್ಲ ನಾಳೆ ಬರ್ತದೆ ಮತ್ತು ನಿಮಗೆ ಒಳ್ಳೆಯ ಸ್ಕೋರ್ ಆದರೆ ಬರ್ತದೆ. ಯಾರು ಕೂಡ ಭಯ ಪಡೋಕೆ ಹೋಗಬೇಡಿ. ನೀವೆಲ್ಲ ಬಂದ್ಬಿಟ್ಟು ನ್ಯೂಸ್ ಪೇಪರಲ್ಲಿ ಮತ್ತು ಫೋನಲ್ಲಿ ಆದರೆ ನೋಡಿರ್ತಾರ, ಮೇ 8ಕ್ಕೆ ರಿಸಲ್ಟ್ ಬರ್ತದೆ ಅಂತಂದರೆ ಅನೌನ್ಸ್ ಆದರೆ ಮಾಡಿದರೆ. ಸೊ ಇದು ಬಂದುಬಿಟ್ಟು ಕಂಪ್ಲೀಟಾಗಿ ಫೇಕು. ಯಾಕಂದರೆ ಇದು ಬಂದುಬಿಟ್ಟು ಅವರು ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಆದರೆ ಹೇಳಿದ್ದಾರೆ. ಸೊ ಇದು ಯಾವುದೇ ರೀತಿ ಮಂಡಳಿಯಿಂದ ಮಾಹಿತಿ ಆದರೆ ಬಂದಿಲ್ಲ. ಜಸ್ಟ್ ಅವರು ಎಕ್ಸ್ಪೆಕ್ಟೆಡ್ ಡೇಟನ್ನು ಮಾತ್ರ ನ್ಯೂಸ್ ಪೇಪರ್ ಆಗಿರ್ಬೋದು, ಫೋನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಅದನ್ನು ಕಂಪ್ಲೀಟಾಗಿ ಇನ್ನೂ ಕ್ಲಿಯರಾಗಿ ಓದಿರೋದಿಲ್ಲ. ಸೊ ಅರ್ಥ ಆಗಿರೋದಿಲ್ಲ ನಿಮಗೆ. ನಿಮ್ಮ ಮೇ 8ಕ್ಕೆ ನಿಮ್ಮ ರಿಸಲ್ಟ್ ಬರೋದು ತುಂಬ ಕಡಿಮೆ. ಯಾಕಂದರೆ ಮೇ 7ಕ್ಕೆ ಮೇ 7ಕ್ಕೆ 2ನೇ ಎಲೆಕ್ಷನ್ ಇರೋದರಿಂದ ಸೊ ಅವತ್ತು ಸರ್ಕ್ಯುಲರ್ ಆದರೆ ರಿಲೀಸ್ ಮಾಡೋದಿಲ್ಲ ಮತ್ತು ಮೇ 8ಕ್ಕೆ ನಿಮ್ಮ ರಿಸಲ್ಟ್ ಖಂಡಿತ ಬರೋದಿಲ್ಲ. ತುಂಬ ಕಡಿಮೆ ಚಾನ್ಸಸ್ ಇದೆ ಬರೋದು. ಯಾಕಂದರೆ ನಿಮಗೆ ನಾಳೆ ರಿಸಲ್ಟ್ ಬರ್ತದೆ ಅಂದರೆ ಇವತ್ತು ಸರ್ಕ್ಯುಲರ್ ರಿಲೀಸ್ ಮಾಡ್ತಾರೆ, ಅಂದರೆ ಸೂಚನೆಯನ್ನು ರಿಲೀಸ್ ಮಾಡ್ತಾರೆ. ಸೊ ಮೇ 7ಕ್ಕೆ ಎಲೆಕ್ಷನ್ ಇರೋದರಿಂದ ಯಾರು ಕೂಡ ನಿಮ್ಮ ಸೂಚನೆಯನ್ನು ರಿಲೀಸ್ ಆದರೆ ಮಾಡೋದಿಲ್ಲ. ಸೊ ಮೇ 8ಕ್ಕೆ ಬರೋದು ತುಂಬಾ ಕಡಿಮೆ. ಬಂದರೆ ಎಲೆಕ್ಷನ್ ಒಳಗಡೆ ನಿಮಗೆ ರಿಸಲ್ಟ್ ಬರ್ತದೆ. ಅಂದರೆ ಮೇ 5 ಅಥವಾ 6 ನಿಮ್ಮ ರಿಸಲ್ಟು ಬರೋ ಚಾನ್ಸಸ್ ಆದರೆ ತುಂಬ ಇದೆ. ಸೊ ಆಲ್ಮೋಸ್ಟ್ ಮೇ 5 ಅಥವಾ 6 ಬರ್ತದೆ. ಸೊ ಆದ್ದರಿಂದ ಮೇ 8ಕ್ಕೆ ಬರೋದು ತುಂಬಾ ಕಡಿಮೆ. ಸೊ ತುಂಬ ಜನ ಕನ್ಫ್ಯೂಸಲ್ಲಿ ಇರ್ತೀರ, ಸೊ ಯಾವಾಗ ರಿಸಲ್ಟ್ ಬರ್ತದೆ ಏನು ಅಂತ. ಸೊ ರಿಸಲ್ಟು ಎಲೆಕ್ಷನಿಂದ ಬೇಗ ಬರೋ ಚಾನ್ಸಸ್ ತುಂಬ ಇದೆ. ನೋಡೋಣ, ವೇಟ್ ಮಾಡ್ತಾಯಿರಿ. ಮತ್ತು ಯಾರು ಕೂಡ ಭಯಕ್ಕೆ ಪಡೋಕೆ ಹೋಗಬೇಡಿ. ಇಂದೆಲ್ಲ ನಾಳೆ ರಿಸಲ್ಟ್ ಬರ್ತದೆ, ಬಂದಮೇಲೆ ತಕ್ಷಣ ಅಪ್ಲೋಡ್ ಮಾಡ್ತೀನಿ. ಆದ್ದರಿಂದ ಪ್ರತಿಯೊಬ್ಬ ವಿದ್ಯಾರ್ಥಿನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ತಪ್ಪದೆ ಈ ವಿಡಿಯೋನ ನನ್ನ ಸ್ನೇಹಿತರಿಗೆ ಶೇರ್ ಮಾಡಿ. ಅವರು ಕೂಡ ಕನ್ಫ್ಯೂಸಲ್ಲಿ ಇರ್ತಾರೆ ಮತ್ತು ಭಯ ಪಡ್ತಿರ್ತಾರೆ. ಸೊ ಥ್ಯಾಂಕ್ ಯು ಸೊ ಮಚ್. ಇಲ್ಲಿವರೆಗೂ ನೋಡಿದರೆ ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.